ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ರಿಗೂ ಆಲ್ರೆಡಿ ಗೊತ್ತಿರೋ ಹಾಗೆ ಎಕ್ಸಾಮು ನೋಟಿಫಿಕೇಷನ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಆಮೇಲೆ ಸರ್ಕಾರನೂ ಕೂಡ ಅಧಿಕೃತವಾಗಿ ಇಲಾಖೆಗಳಿಗೆ ಮಾಹಿತಿನೂ ಕೂಡ ಕೊಟ್ಟಿದೆ. ಈ ಮಾರ್ಚ್ ಸೆಕೆಂಡ್ ವೀಕಲ್ಲೇನೋ ನೋಟಿಫಿಕೇಷನ್ ಮಾಡ್ತಾರೆ ಅಂತೆಲ್ಲ ನ್ಯೂಸ್ಗಳು ಕೂಡ ಹರಿದಾಡ್ತಾ ಇದ್ದಾವೆ. ಸೊ ಅದಕ್ಕೋಸ್ಕರ ಅವ್ರಿಗಿಂತ ಮುಂಚೆ ನಾವು ಎಕ್ಸಾಮ್ಗೆ ತಯಾರಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನಾವು GPSTಗೆ ಟೀಚರ್ಗೆ ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ದೀವೋ ಅವರು ಸಬ್ಜೆಕ್ಟ್ಗಳನ್ನ ಪೇಪರ್ ಯಾವ ಥರ ಡಿವೈಡ್ ಮಾಡಿರ್ತಾರೆ, ಯಾವ್ಯಾವ ಪೇಪರಲ್ಲಿ ಯಾವ್ಯಾವ ವಿಷಯಗಳು ಕೇಳ್ತಾರೆ ಅನ್ನೋದನ್ನು ಸ್ವಲ್ಪ ನನಗೆಷ್ಟು ತಿಳಿದಿದೆಯೋ ಅಷ್ಟು ಮಟ್ಟಿಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರ ಪೇಪರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ, ಆಮೇಲೆ ಸಿಲೆಬಸ್ ಹೇಳಿ ಅಂತ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು GPSTಗೆ ಓದ್ತಾ ಇರೋ ಫಸ್ಟ್ ಬೇಸಿಕ್ಕಾಗಿ ಏನು ಮಾಡಬೇಕಂದ್ರೆ 6 to 12ವರೆಗೂ ನಾವು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕು, ಸ್ಟೇಟ್ ಸಿಲೆಬಸ್ ಅಥವಾ ಸೆಂಟ್ರಲ್ ಸಿಲೆಬಸ್ಸನ್ನು ಓದಬೇಕಾಗುತ್ತೆ. ಫಸ್ಟ್ ಅವ್ನು ಕಂಪ್ಲೀಟ್ ಮಾಡಬೇಕು ನೀಟಾಗಿ. ಆ ಬುಕ್ಸ್ಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಆದಮೇಲೆ ಅದ್ರ ಜೊತೆಗೆ ಏನು ಮಾಡಬೇಕಂದ್ರೆ ಆಥರ್ಸ್ ಬುಕ್ನ ರೆಫರ್ ಮಾಡಬೇಕಾಗುತ್ತೆ. ಕಾನ್ಸ್ಟಿಟ್ಯೂಷನ್ಗೆ ಒಂದು ಸಬ್ಜೆಕ್ಟು, ಆಮೇಲೆ ಹಿಸ್ಟ್ರಿಗೆ ಒಂದು ಸಬ್ಜೆಕ್ಟು, ಈ ಥರ ನಾವು ಒಬ್ಬೊಬ್ಬರು ಎಕ್ಸ್ಟ್ರಾ ಒಂದೊಂದು ಆಥರ್ ಬುಕ್ಕನ್ನ ಓದಬೇಕಾಗುತ್ತೆ. ಎಕ್ಸಾಮ್ ಕೂಡ ತುಂಬ ಹತ್ರ ಬರೋದ್ರಿಂದ ಒಂದೊಂದು ನಿಮಿಷವೂ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಸ್ಟಡಿ ಮಾಡಬೇಕು. ನೋಟಿಫಿಕೇಷನ್ ಆದಮೇಲಂತೂ ನಮಗೆ ಗಲಿಬಿಲಿ ಆಗುತ್ತೆ, ಓದೋಕ್ಕೆ ಟೈಮ್ ಆಗೋಲ್ಲ, ಗಾಬರಿಯಲ್ಲಿ ಓದಿರೋದು ಕೂಡ ಮರ್ತೋಗುತ್ತೆ. ಹಂಗಾಗಿ ಇವಾಗಲೇ ನಾವು ಚೆನ್ನಾಗಿ ತಯಾರಿ ಆಗಿರಬೇಕು. ಯಾಕೆ ಗೊತ್ತಾ, ನಾವು ಆಲ್ರೆಡಿ ಇವಾಗ 10 ರಿಂದ 15 ವರ್ಷ ಅಥವಾ 5 ರಿಂದ 10 ವರ್ಷದ ತನಕ ತುಂಬ ಜನ ಎಕ್ಸಾಮ್ ಪರ್ಪಸ್ಸಿಗೆ ಓದೋರು ಇರ್ತಾರೆ. ಅವರಿಗೆ ನಾವು ಫೈಟ್ ಮಾಡಬೇಕು, ಕಾಂಪಿಟೇಷನ್ ಮಾಡಬೇಕು ಅಂದರೆ ನಾವು ಕೂಡ ಚೆನ್ನಾಗಿ ಎಕ್ಸಾಮಿಗೆ ತಯಾರಾಗಿರಬೇಕಾಗುತ್ತೆ. ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ನಾವು ಮೊದಲು ಏನಿರಬೇಕಂದ್ರೆ ಪೇಷನ್ಸ್ ತುಂಬ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ನಾವು ತಾಳ್ಮೆ ಇಟ್ಕೊಂಡು ಚೆನ್ನಾಗಿ ಆ ಒಂದು ವಿಷಯಗಳನ್ನೆಲ್ಲ ನೀಟಾಗಿ ಅರ್ಥ ಮಾಡ್ಕೊಂಡು ಅಭ್ಯಾಸನ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಕ್ವಶನ್ ಪೇಪರು ಕೂಡ ನಾವು ಬಿಡಿಸ್ಬೇಕು. ಅದಂತೂ ತುಂಬ ಇಂಪಾರ್ಟೆಂಟು. ಕ್ವಶನ್ ಪೇಪರ್ ಬಿಡಿಸ್ತಾ ನಮಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂದರೆ, ನಾವು ಓದಿರೋದು ಕೂಡ ಕ್ವಶನ್ ಪೇಪರ್ ಬಂದಿದ್ರು ಅಂದರೆ ಇದನ್ನು ನಾವು ಓದಿದ್ದೀವಿ ಅಂತ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅಥವಾ ನಾವು ಓದಿಲ್ಲ ಅನ್ನೋದೇನಾದರೂ ಬಂತಂದರೆ ಇದನ್ನು ಓದಬೇಕು ಅನ್ನೋದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಹಂಗಾಗಿ ಕ್ವಶನ್ ಪೇಪರ್ ಅಂತೂ ನಮಗೆ ಕೈಗನ್ನಡಿ ಇದ್ದ ಹಾಗೆ ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೊಳ್ಳೋಕ್ಕೆ ಆ ಒಂದು ಕ್ವಶನ್ ಪೇಪರ್ ಪ್ರಶ್ನೆ ಪತ್ರಿಕೆನ ಬಿಡಿಸ್ತಾ ಇರಬೇಕು. ಸೊ ಇಷ್ಟ ಆಯಿತು. ಜೊತೆಗೆ ಪೇಪರ್ 1ನಲ್ಲಿ ನಮಗೆ ಯಾವ್ಯಾವ ಸಬ್ಜೆಕ್ಟ್ ಕೇಳ್ತಾರೆ ಅಂದರೆ 25 ಮಾರ್ಕ್ಸಿಗೆ ಕನ್ನಡ ಇರುತ್ತೆ. ಅದಾದಮೇಲೆ ಇನ್ನು 25 ಮಾರ್ಕ್ಸಿಗೆ ಇಂಗ್ಲೀಷ್ ಇರುತ್ತೆ. ಆಮೇಲೆ ಸೈಕಾಲಜಿ 50 ಮಾರ್ಕ್ಸಿಗಿರುತ್ತೆ. ಇನ್ನು GK ಕೇಳ್ತಾರೆ. ಆಮೇಲೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಇರುತ್ತೆ, ಆರೋಗ್ಯ ಶಿಕ್ಷಣ. ಅದಾದಮೇಲೆ ಮೆಂಟಲ್ ಎಬಿಲಿಟಿ, ನಂತರ ಕಂಪ್ಯೂಟರ್ ಎಜುಕೇಷನ್. ಈ ಥರ ನಮಗೆ GK ಪೇಪರ್ ಅಂತೀವಲ್ಲ, ಪೇಪರ್ 1 ಈ ಥರ ನಮಗೆ ಡಿವೈಡ್ ಮಾಡಿ ಕೊಡ್ತಾರೆ ಮಾರ್ಕ್ಸ್ ವೈಸ್. ಅದಾದಮೇಲೆ ಪೇಪರ್ 2 ಬಂದುಬಿಟ್ಟು ನಮ್ಮ ಸಬ್ಜೆಕ್ಟ್ ಇರುತ್ತೆ, ನಾವು ಯಾವುದು ಸಬ್ಜೆಕ್ಟಲ್ಲಿ ಟೀಚ್ ಮಾಡ್ತೀವೋ ಅದನ್ನು 150 ಮಾರ್ಕ್ಸಿಗೆ ಕೇಳ್ತಾರೆ. ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸರಿಗೆ ಈ ಥರ ಪೇಪರ್ 2 ಅಲ್ಲಿ ಬರುತ್ತೆ. ಇದು ಕೂಡ ನಮಗೆ 150 ಮಾರ್ಕ್ಸಿಗಿರುತ್ತೆ. ಪೇಪರ್ 2 ಅಂತೂ ತುಂಬ ಇಂಪಾರ್ಟೆಂಟು, ಯಾಕಂದರೆ ಇಲ್ಲಿ ರೈಟಿಂಗು ಕೂಡ ಕೇಳಿರ್ತಾರೆ. ಇದರಲ್ಲಿ ಎಲಿಜಿಬಲ್ ಆದರೆ ಮಾತ್ರ ನಮ್ಮದು GK ಪೇಪರು ಅವರು ವ್ಯಾಲ್ಯೂಯೇಷನ್ನಿಗೆ ತಗೊಳ್ತಾರೆ, ಅದಕ್ಕೆ ನಾವು ಎಲಿಜಿಬಲ್ ಆಗ್ತೀವಿ. ಹಾಗಾಗಿ ಪೇಪರ್ 2 ಅಂತೂ ತುಂಬ ಇಂಪಾರ್ಟೆಂಟ್. ಪೇಪರ್ 2 ಚೆನ್ನಾಗಾಯಿತು ಅಂದರೆ ಅದ್ರ ಜೊತೆಗೆ GK ಪೇಪರು ಕೇವಲ ನಾವು GK ಪೇಪರ್ನೇ ಚೆನ್ನಾಗಿ ಮಾಡಿವಿ, ಪೇಪರ್ 2 ರೈಟಿಂಗ್ ಚೆನ್ನಾಗಾಗಿಲ್ಲ, ಅದರಲ್ಲಿ ಎಲಿಜಿಬಲ್ ಆಗಿಲ್ಲ ಅಂದರೆ ಎಷ್ಟೇ ಬರೆದ್ರೂ ಕೂಡ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಪೇಪರ್ 2 ಅಂತೂ ತುಂಬ ಇಂಪಾರ್ಟೆಂಟು. ಮತ್ತು ಪೇಪರ್ 3ಯಲ್ಲಿ ಕನ್ನಡ ಪೇಪರ್ ಇರುತ್ತೆ. ಇದು ಕೂಡ 100 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ತುಂಬ ಈಸಿಯಾದ ಸಬ್ಜೆಕ್ಟು ನಮಗೆ ಕನ್ನಡ ಬಂದುಬಿಟ್ಟು 100 ಮಾರ್ಕ್ಸ್ ಪೇಪರ್ 2 ಇರುತ್ತೆ. ಮತ್ತು ಪೇಪರ್ 1ನಲ್ಲಿ 25 ಮಾರ್ಕ್ಸ್ ಇರುತ್ತೆ. ಹಾಗಾಗಿ 125 ಮಾರ್ಕ್ಸಲ್ಲಿ ಕೇವಲ ಕನ್ನಡನೇ ನಾವು ಚೆನ್ನಾಗಿ ಓದಿದ್ವಿ ಅಂದರೆ, ಇದರಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬಂತಂದರೆ ನಮಗೆ ಸ್ಕೋರ್ ಚೆನ್ನಾಗಾಗುತ್ತೆ, ನಮಗೆ ಜಾಬು
ಅಪಾರ್ಚುನಿಟಿ ಜಾಸ್ತಿನೇ ಇರುತ್ತೆ. ಹಾಗಾಗಿ ಚೆನ್ನಾಗಿ ನಾವು ಕನ್ನಡನ ತಯಾರಾಗಬೇಕಾಗುತ್ತೆ. ಅದ್ರ ಜೊತೆಗೆ ಸೈಕಾಲಜಿ 50 ಮಾರ್ಕ್ಸಿಗೆ ಕೇಳೋದ್ರಿಂದ ಸೈಕಾಲಜಿನೂ ಕೂಡ ತುಂಬ ಇಂಪಾರ್ಟೆಂಟು. ಮೇಯ್ನಾಗಿ ನಾವು ಪೇಪರ್ 2 ಅಲ್ಲಿ ಸೋಷಿಯಲ್ ಸೈನ್ಸ್ ರೈಟಿಂಗ್ ಪೇಪರ್ ಇರುತ್ತಲ್ಲ, ಆ ಸೋಷಿಯಲ್ ಸೈನ್ಸ್ ಚೆನ್ನಾಗಿ ಪ್ರಿಪೇರ್ ಆಗಿರಬೇಕು. ಅದ್ರ ಜೊತೆಗೆ ಕನ್ನಡ 125 ಮಾರ್ಕ್ಸ್ ಇರುತ್ತೆ ಟೋಟಲ್ಲು, ಅದನ್ನು ಕೂಡ ನಾವು ಪಕ್ಕಾ ಆಗಿರಬೇಕು. ಅದ್ರ ಜೊತೆಗೆ ಸೈಕಾಲಜಿ, ಈ 3 ಸಬ್ಜೆಕ್ಟು ನಮಗೆ ಜಾಸ್ತಿ ಸ್ಕೋರ್ ಕೊಡೋ ಸಬ್ಜೆಕ್ಟ್ ಆಗಿರೋದ್ರಿಂದ ಇವನ್ನ ನಾವು ಚೆನ್ನಾಗಿ ಓದ್ಕೋಬೇಕು. ಡೈಲಿ ಇವನಂತೂ ರಿವಿಷನ್ ಮಾಡ್ತಾನೆ ಇರಬೇಕಾಗುತ್ತೆ. ಮತ್ತು ಕೀ ಪಾಯಿಂಟ್ಸ್ ಮಾಡಿ ಕೂಡ ನಾವು ಓದ್ತಾ ಇರಬೇಕು. ಇವಕ್ಕೆ ಸಂಬಂಧಪಟ್ಟಿರುವಂಥ ಕ್ವಶನ್ ಪೇಪರ್ನ ಬಿಡಿಸ್ತಾ ಇರಬೇಕು. ಇವರಲ್ಲಿ ಚೆನ್ನಾಗಿ ಸ್ಕೋರ್ ಆಯ್ತಂದರೆ ನಾವು ಈಗ ಮೆಂಟಲ್ ಎಬಿಲಿಟಿ ನಮಗೆ ಕೈ ಕೊಡ್ತು, GK ಪೇಪರ್ ಕೈ ಕೊಡ್ತು, ಅದಾಗಲಿಲ್ಲ ಅಂದರೂ ಕೂಡ ಇಂಗ್ಲೀಷೂ ಕೂಡ ನಮಗೆ ಅಷ್ಟಕ್ಕಷ್ಟೇ, ಅದನ್ನು ಕೂಡ ಆಗಲಿಲ್ಲ ಅಂದರೆ ಈ ಒಂದು ಪೇಪರ್ಗಳು ನಮಗೆ ಕೈ ಹಿಡಿತವೆ. ಹಂಗಾಗಿ ಇವನ್ನ ನಾವು ಇವಕ್ಕೆ ಜಾಸ್ತಿ ಹೊತ್ತು ಕೊಟ್ಟು ಟೈಮ್ನ ಇವಕ್ಕೆ ಜಾಸ್ತಿ ಕೊಟ್ಬಿಟ್ಟು ಚೆನ್ನಾಗಿ ಓದ್ಕೋಬೇಕು. ಬರೀ ಒಂದು 5ರಿಂದ 10 ಮಾರ್ಕ್ಸಿಗೆ ಕೇಳೋವಂಥ GK ಪೇಪರ್ಗೆ GKನಲ್ಲೇ ಕರೆಂಟ್ ಇವೆಂಟ್ಸ್ ಕೇಳ್ತಾರೆ, ಕಂಪ್ಯೂಟರ್ ಸೈನ್ಸ್ ಕೇಳ್ತಾರೆ, ಅವಕ್ಕೆ ಜಾಸ್ತಿ ನಾವು ಟೆನ್ಷನ್ ಮಾಡ್ಕೊಂಡು ಒಂದು 10-20 ಮಾರ್ಕ್ಸಿಗೋಸ್ಕರ ನಾವು ದಿನಾಲು ಅವಕ್ಕೆ ಟೆನ್ಷನ್ ಮಾಡ್ಕೊಂಡು ಓದ್ತಾ ಇದ್ದರೆ ಇವೆಲ್ಲ ಕೂಡ ಮರ್ತೋಗ್ತವೆ. ಇವು ಸ್ಕೋರ್ ಆಗೋ ಸಬ್ಜೆಕ್ಟ್ ಆಗಿರೋದ್ರಿಂದ ನಮಗೆ ಚೆನ್ನಾಗಿ ಇವನ್ನೇ ಓದ್ಕೋಬೇಕಾಗುತ್ತೆ. ಸೊ ಹಂಗಾಗಿ ನಮಗೆ ಸೈಕಾಲಜಿಲಿ 50 ಮಾರ್ಕ್ಸ್ ಕೇಳ್ತಾರೆ. ಆಮೇಲೆ ಸೋಷಿಯಲ್ ಸೈನ್ಸ್ ಪೇಪರ್ 2 ರೈಟಿಂಗ್ ಪ್ಲಸ್ ಮಲ್ಟಿಪಲ್ ಚಾಯ್ಸು ಇದು 150 ಮಾರ್ಕ್ಸಿಗಿರುತ್ತೆ. ಅದ್ರ ಜೊತೆಗೆ ನಾವು ಟೋಟಲಾಗಿ ಕನ್ನಡ 125 ಕೇಳ್ತಾರೆ. ಇದೇ ನಮಗೆ 325 ಮಾರ್ಕ್ಸು ಕೊಡುತ್ತೆ. ಅದರಲ್ಲಿ ನಾವು ಕನಿಷ್ಠ ಅಂದರೂ 300+ ಆಯಿತು ಅಂದರೆ ನಮಗೆ ಸ್ಕೋರ್ ಚೆನ್ನಾಗಾಗುತ್ತೆ. ಇವನು ಕೂಡ ನಾವು ಇವಕ್ಕೆ ಫಸ್ಟು ಜಾಸ್ತಿ ಒತ್ತು ಕೊಡಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಮೋಟಿವೇಶನ್ ಮಾಡ್ತಾ ಇದ್ದೀನಿ. ಇಷ್ಟು ಪೇಪರ್ ಬಗ್ಗೆ ಆಯಿತು. ಸೊ ಇನ್ನು ಯಾರೆಲ್ಲ ಇನ್ನೂ ಸ್ಟಡಿ ಸ್ಟಾರ್ಟ್ ಮಾಡಿಲ್ಲ, ಇವಾಗ ಮಾಡಬೇಕನ್ನೋದ್ರು ಫಸ್ಟು ನೀವು 6 to 10 ನೀವು ಗೌರ್ಮೆಂಟ್ ಬುಕ್ಕನ್ನ ಓದ್ಬಿಟ್ಟು ಅದಾದಮೇಲೆ ಆ ಥರ ಬುಕ್ನ ಓದಿ GK ಪೇಪರ್ಗೂ ಕೂಡ ಚೆನ್ನಾಗಿ ತಯಾರಾಗಿ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ನೋಟಿಫಿಕೇಷನ್ನು ತುಂಬ ಹತ್ರನೇ ಬರ್ತಾ ಇದೆ. ಸೊ ಹಂಗಾಗಿ ಯಾರು ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇದೇ ಥರ ಮೋಟಿವೇಶನ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಮತ್ತೆ ಸಿಗ್ತೀನಿ. ಬಾಯ್.